ಹಾಯ್ ಹಲೋ ನಮಸ್ತೆ. ನೋಡಿ ಮೈಸೂರಿಂದ ಎಲ್ಲಿವರೆಗೂ ಬಂದಿದ್ದೀನಿ. ಬೇಕಲ್ ಫೋರ್ಟ್ ಇದು ಕಾಸರಗೋಡಿಂದ 15 ಕಿಲೋಮೀಟರ್ ದೂರದಲ್ಲಿದೆ. ನಿಮಗೆಲ್ಲ ತೋರಿಸೋಣ ಬೇಕಲ್ ಫೋರ್ಟ್ ಅಂತ ಇವತ್ತು ವಿಡಿಯೋ ಮಾಡ್ತಾ ಇದ್ದೀನಿ. ಬನ್ನಿ ನೋಡೋಣ. ಟಿಪ್ಪು ಸುಲ್ತಾನನಿಂದ ಸ್ಥಾಪಿಸಲ್ಪಟ್ಟಿದ್ದು ಅಂತಾರೆ, ಅಲ್ಲ ಈ ಕೇರಿ ಮಹಾರಾಜರಿಂದ ಕನ್ನಡದವರಿಂದ ಸ್ಥಾಪಿಸಲ್ಪಟ್ಟ ಬೇಕಲ ಕೋಟೆ. ಆಮೇಲೆ ಟಿಪ್ಪು ಸುಲ್ತಾನ ಆಕ್ರಮಿಸ್ಕೊಂಡ ಅನ್ನೋದು ಎಲ್ಲ ಕಡೆ ಕೇಳಿದ್ದೀರಾ ನೀವು. ಬನ್ನಿ ಇವತ್ತು ನನ್ನ ಜೊತೆ ನೀವು ಬೇಕಲ್ ನೋಡಿ. ಬನ್ನಿ ಸ್ನೇಹಿತರೆ, ಒಳಗಡೆ ಹೋಗೋಣ. ಸೂಪರ್ ಆಗಿದೆ ಬೇಕಲ್ ಫೋರ್ಟ್. ಹಿಂಗೆ ತಿರುಗಿಸ್ತೀನಿ ಕ್ಯಾಮ್ರಾ. ನಾವು ಮೇಡಮ್ ಬಸ್ನಲ್ಲಿ ಪರಿಚಯ ಆಗಿದ್ದು. ಮತ್ತು ನಾನು ಈ ಬೇಕಲ್ ಫೋರ್ಟಲ್ಲಿ 20 ವರ್ಷ ಆಗಿ ವರ್ಕ್ ಮಾಡ್ತಾ ಇದ್ದೇನೆ, ಕ್ಲೀನಿಂಗ್ ಜಾಬ್ ನನಗೆ. ಮತ್ತು ಬೇಕಲ್ ಫೋರ್ಟಿನ ಕುರಿತು ಹೇಳಬೇಕಾದ್ರೆ, ಇದು ಗೊತ್ತಿರ್ಬೋದು, ಚರಿತ್ರೆಯಲ್ಲಿ ಹೇಳ್ತಾರೆ ಕೇರಿ ನಾಯಕರವರು 400 ವರ್ಷಗಳ ಮೊದಲು ಕಟ್ಟಿದ್ದು. ಆಮೇಲೆ ನಮ್ಮ ಟಿಪ್ಪು ಸುಲ್ತಾನ್ ಅವರು ಬಂದು ಇದನ್ನು ಸ್ವಾಧೀನಪಡಿಸಿ ಅವರು ಮತ್ತೆ ಸ್ವಲ್ಪ ಕಾಲ ಅವರ ಸ್ವಾಧೀನದಲ್ಲಿ ಆದರು. ಮತ್ತು ಇದರ ಕೋಟೆಯ ಸುತ್ತಮುತ್ತಲಿರೋರು ಹೆಚ್ಚಿನ ಅಂಶದವರು ಕನ್ನಡದವರು. ಹಾಗಾದ ಅದರಲ್ಲೇ ನಮಗೆ ಗೊತ್ತಾಗ್ತದೆ ಕೋಟೆ ಕಟ್ಟಿದ್ದು ಕೇರಿ ನಾಯಕ ಅವರು ಕನ್ನಡದವರು ಹೇಳಿ. ಮತ್ತು ಈಗ ಎಲ್ಲ ಮಿಕ್ಸ್ ಮುಸ್ಲಿಂ. ಮತ್ತು ನಮ್ಮ ಕಾಸರಗೋಡು ಜಿಲ್ಲೆ ಅಂದರೆ ಸಪ್ತಭಾಷಾ ಸಂಗಮ ಭೂಮಿ, 5 ಭಾಷೆ ಇರುವ ಇದು ಜಿಲ್ಲೆ. ಅದರಲ್ಲಿ ನಮಗೊಂದು ಅಭಿಮಾನ ಇದೆ, ಕರ್ನಾಟಕ ಟಚ್ ಆಗ್ತದೆ. ಮತ್ತು ಇಲ್ಲಿ ಅಂದರೆ ನಾವು ತುಂಬ ಜನ ಈಗ ಅಂದರೆ ಒಂದು ವೆಕೇಷನ್ ಟೈಮಿಗೆಲ್ಲ 1 ಲಕ್ಷ ಜನರು ಇಲ್ಲಿಗೆ ಬಂದು ಭೇಟಿ ಮಾಡಿ ಹೋಗ್ತಾರೆ, ಕೋಟೆ ನೋಡ್ಕೊಳ್ತಾರೆ. ಆಮೇಲೆ ಇದರ ಹತ್ತಿರವೇ ಬೀಚ್ ಪಾರ್ಕ್ ಅಂತ ಇದೆ, ಅಲ್ಲಿಗೂ ತುಂಬ ಜನ ಬರ್ತಾರೆ. ಹಾಗೆ ಇಲ್ಲಿ ಇನ್ನೊಂದು ರೆಡ್ ಬೀಚ್ ಅಂತ ಏನೋ ಇದೆಯಲ್ಲ, ಅದು ಪ್ರೈವೇಟ್ ರೆಡ್ ಮೌಂಟ್ ಬೀಚ್ ಅಂತ. ಅದು ಈಗ ಬಟ್ ಅದರ ಇದು ಕ್ಲೋಸ್ ಮಾಡಿದ್ದಾರೆ. ವಾಪಸ್ ಅದು ಮೈಂಟೈನ್ ಎಲ್ಲ ಮಾಡಿ ವಸ್ತು ಮಾಡ್ಲಿಕ್ಕೆ ಇರೋದು. ಬೇಕಲ್ ಬೀಚ್ ಇದೆ, ಅದು ಒಳ್ಳೆ ನೀಟಾಗಿ ಮೈಂಟೈನ್ ಮಾಡ್ತಾ ಈಗಲೂ ಉಂಟು. ಮತ್ತು ಆಮೇಲೆ ನಾವಿಲ್ಲಿ ಕ್ಲೀನಿಂಗ್ ಕೆಲಸ ಮಾಡುವುದು. ಎಷ್ಟು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ನೋಡಿ. ನಿಜವಾಗರಿಗೆ ಒಳ್ಳೆ ಕಣ್ಣಿಗೆ ಒಳ್ಳೆ ಚಂದ ಕಾಣಬೇಕಾಗಿ ಒಳ್ಳೆ ನೀಟಾಗಿ ನಾವು ಇದನ್ನು ಸಂರಕ್ಷಿಸ್ತಾ ಇದ್ದೇವೆ. ನಿಮ್ಮ ಹೆಸರು ಹೇಳಿ. ನನ್ನ ಹೆಸರು ಮಾಲಿ. ನೀವು ಯಾವ ಊರಿಂದ? ನಾನು ಕಾಸರಗೋಡು. ಎಷ್ಟು ವರ್ಷದಿಂದ ಕಾಸರಗೋಡಲ್ಲಿ ಇದ್ದೀರಾ? ಹುಟ್ಟದಾಗ್ಲಿಂದ ಇದ್ದೀರಾ? ನಾನು 20 ವರ್ಷ ಆಗಿ ಇಲ್ಲಿ ಕೆಲಸ ಮಾಡಿ. ನಮಸ್ಕಾರ. ನೋಡಿ ಎಷ್ಟು ಚೆನ್ನಾಗಿ ಬೇಕಲ್ ಬಗ್ಗೆ ಒಂದು ಇನ್ಫಾರ್ಮೇಶನ್ ಕೊಟ್ಟರು. ಮಾಲಿನಿ ಅಂತ ನನಗೆ ಬಸ್ಸಲ್ಲಿ ಸಿಕ್ಕಿದ್ರು. ನಾನು ಫಸ್ಟ್ ಅವ್ರನ್ನ ಮಲಯಾಳದಲ್ಲಿ ಮಾತಾಡಿಸ್ದೆ, ಆದರೆ ಆಮೇಲೆ ಅವರು ಕನ್ನಡ ಅಂತ ಗೊತ್ತಾಗಿ ಎಷ್ಟು ಚೆನ್ನ ಅಲ್ವಾ ಕನ್ನಡದವ್ರು. ನೋಡ್ರಿ ನಮ್ಮ ಕನ್ನಡ ಭಾಷೆ ಎಷ್ಟು ಚೆನ್ನ, ನಾಡು ಚೆನ್ನ, ನುಡಿ ಚೆನ್ನ, ಜನ ಚೆನ್ನ. ನೋಡಿ ಇಲ್ಲಿಗೆ ಬಂದಿದ್ದೀನಿ ಬೇಕಲ್ಗೆ. ಒಂದು ವಿಷಯ ಅಂದ್ರೆ ಕೋಟೆಯೊಳಗೆ ನಮಗೆ ಮುಖ್ಯ ಪ್ರಾಣ ಇದ್ದಾರೆ, ಅವರ ದೇವಸ್ಥಾನ ಇದೆ. ಈಗ ಬರುವವರಿಗೆ ಅವರನ್ನು ಭೇಟಿ ಮಾಡಿಕೊಂಡೇ ಕೋಟೆಯೊಳಗೆ ಹೋಗ್ಬೋದು. ಮಧೂರು ಮಹಾ ಗಣಪತಿ ದೇವಸ್ಥಾನ ಬಹಳ ಮುಖ್ಯ ಸ್ಥಾನದಲ್ಲಿರುವ ಒಂದು ದೇವಸ್ಥಾನ. ಆ ಗ್ರಾಮ ಪಂಚಾಯತಿನಲ್ಲಿ ಆಗಿದೆ ನನ್ನ ಮನೆ. ಅದು ಒಂದು ನನಗೆ ಒಂದು ಅಭಿಮಾನ. ನೋಡಿ ಎಷ್ಟು ಚೆನ್ನಾಗಿ ಹೇಳಿದ್ರಲ್ವ. ಹಾಗೆ ಅನಂತಪುರಕ್ಕೂ ಹೋಗ್ತೀನಿ. ನೋಡಿ ಮಾಲಿನಿ ಅವ್ರಿಗೆ ಒಂದು ದೊಡ್ಡ ಧನ್ಯವಾದ ಹೇಳೋಣ. ಥ್ಯಾಂಕ್ ಯು ಸೋ ಮಚ್ ಮಾಲಿನಿ. ಎಂಟ್ರೆನ್ಸು ಹಿಂಗಿದೆ ಅಂತ ಹೀಗೇನೆ. ನಿಮಗೆ ಎಂಟ್ರೆನ್ಸಿಂದನೇ ಪೂರ್ತಿ ತೋರಿಸ್ಬೇಕು ಅಂತ ಹೊರಟೆ ಸ್ನೇಹಿತರೆ. ನೋಡಿ ಎಷ್ಟು ಚೆನ್ನಾಗಿದೆ. ಜನ ಇರಲಿಲ್ಲ, ನಾ ಹೋಗಿದ್ದ ದಿನ ಬಹಳ ಪ್ರಶಾಂತವಾಗಿತ್ತು. ಹಾಗೆ ಮುಂದಕ್ಕೆ ಅವ್ರ ಜೊತೆ ಮಾಲಿನಿ ಅವ್ರ ಜೊತೆ ನಡ್ಕೊಂಡು ಹೋಗ್ತಾಯಿದ್ರು. ಇಲ್ಲೊಂದು ಕೆಫೆ, ಒಂದು ಓಪನಿಂಗ್ ಸೆರೆಮನಿ ಅವತ್ತು. ಇವತ್ತೇ ನಾವು ಉದ್ಘಾಟನೆ ಬೇಕಲ್ ಅಂತ. ಸೊ ಅಲ್ಲಿಗೆ ಇವ್ರನ್ನೆಲ್ಲ ಇನ್ವೈಟ್ ಮಾಡಿದ್ರು. ಹಾಗೆ ಅದನ್ನು ನೋಡ್ಕೊಂಡು ಮುಂದೆ ಹೋದೆ. ಹಾಗೆ ಟಿಕೆಟ್ ಕೌಂಟರ್, ಇದು ಪಾರ್ಕಿಂಗ್ ಜಾಗ. ಎಲ್ಲ ಫೆಸಿಲಿಟಿ ಇದೆ ನಿಮಗೆ, ಬೇಸಿಕ್ ಫೆಸಿಲಿಟಿ ಎಲ್ಲನೂ ಇದೆ ಪಾರ್ಕಿಂಗಲ್ಲಿ. ನೋಡಿ ಇದು ಟಿಕೆಟ್ ದೊರೆಯುವಂಥ ಸ್ಥಳ. ಇಲ್ಲಿ ಹೋದರೆ ಒಬ್ಬರಿಗೆ 25 ರೂಪಾಯಿ ಎಂಟ್ರಿ ಫೀ. 25 ರೂಪಾಯಿ ಕೊಟ್ಟರೆ ಒಂದು ಟಿಕೆಟ್ ಕೊಡ್ತಾರೆ. ಅದನ್ನು ಅಲ್ಲಿ ಗೇಟಲ್ಲಿ ಕೊಟ್ಟರೆ ಬೇಕಲ್ ಕೋಟೆ ನೋಡೋಕ್ಕೆ ಬಿಡ್ತಾರೆ. ಭಾಳ ತುಂಬ ಚೆನ್ನಾಗಿ. ಮಾಲಿನಿಯವರಿಗೆ ತುಂಬಾ ಥ್ಯಾಂಕ್ಸ್ ಹೇಳಬೇಕು. ಯಾಕೆ ಅಂತಂದರೆ ಅಷ್ಟು ನೀಟಾಗಿ ಅವರ ಟೀಮ್ ಪೂರ್ತಿ ಈ ಕ್ಲೀನಿಂಗ್ ಕೆಲಸ ಎಲ್ಲ ಮಾಡಿ ಮೇಂಟೈನ್ ಮಾಡುತ್ತೆ. ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ, ತ್ರಿಶೂರ್ ಸರ್ಕಲ್, ತ್ರಿಶೂರ್ ಬೇಕಲ್ ಫೋರ್ಟ್ ಅಂತ ಹಾಕಿದ್ದಾರೆ. ಅವ್ರಿಗೂ ನೋಡಿ ಎಲ್ಲನೂ ಇಷ್ಟು ಚೆನ್ನಾಗಿ, ಎಷ್ಟು ಕ್ಲೀನಾಗಿ ಮೇಂಟೈನ್ ಮಾಡ್ತಾ ಇದ್ದಾರೆ. ನೋಡಿ ಎಷ್ಟು ಗಟ್ಟಿ ಭದ್ರವಾಗಿದೆ ಕೋಟೆ. ತುಂಬಾ ಚೆನ್ನಾಗಿದೆ. ಇಲ್ಲಿ ಎಂಟ್ರಿ ಆದ ತಕ್ಷಣ ನಮಗೆ ಸಿಗೋದೇನೆ ಮುಖ್ಯ ಪ್ರಾಣ ದೇವರು. ಮಾಲಿನಿ ಅವರು ಆಗಲೇ ಅವ್ರ ಮಾತಲ್ಲೇ ಹೇಳಿದ್ರು, ಎಲ್ರಿಗೂ ಎಷ್ಟಿಷ್ಟ ಆಗುತ್ತೆ ಅಂದರೆ ನಮ್ಮ ಹನುಮಂತನ ಗುಡಿ ಎಂಟ್ರೆನ್ಸಲ್ಲೇ ಇದೆ. ಶುರುವಿನಲ್ಲೇ ಆವಾಗ ರಾಜ ಮಹಾರಾಜರುಗಳಿಗೆ ದೇವಸ್ಥಾನದ ಬಗ್ಗೆ ಯಾವ ಕಾಳಜಿ ಇತ್ತು ಅನ್ನೋದನ್ನೇ ತೋರಿಸುತ್ತೆ. ನೋಡಿ ಎಂಟ್ರಾಗ್ತಾ ಇದ್ದೀನಿ. 8 ಗಂಟೆಗೆ ಓಪನ್ ಆಗುತ್ತೆ ಬೆಳಗ್ಗೆ. ಇದು ಇವಾಗ ತುಂಬ ಬಿಸಿಲಿರೋದ್ರಿಂದ ಆದಷ್ಟು ನೋಡಿ ಹೆಂಗಿದೆ ಕೋಟೆ. ಈ ಕೇರಿ ಮಹಾರಾಜರುಗಳ
ಮೊದಲೇ ನಮಗೆ ಸಿಗುತ್ತೆ ಮುಖ್ಯ ಪ್ರಾಣ ದೇವರು. ಮಾಲಿನಿ ಮೇಡಮ್ ಹೇಳ್ದಂಗೆ ನೋಡಿ, ಪವಮಾನ ಮುಖ್ಯ ಪ್ರಾಣ ದೇವರನ್ನು ನೋಡೋಣ. ಆನಂತರ ಈ ಟಿಕೆಟ್ ಕೊಟ್ಟು ಒಳಗಡೆ ಹೋಗೋದು. ನೋಡಿ, ಒಳಗಡೆ ಎಂಟ್ರ್ ಆದ ತಕ್ಷಣ ಈ ಕಡೆಯಿಂದ ತೆಗೆದಿರೋ ವಿಡಿಯೋ ಇದು. ನೋಡಿ, ಮುಖ್ಯ ಪ್ರಾಣ ದೇವಸ್ಥಾನ ಬೇಕಲಕೋಟೆ. ಬನ್ನಿ, ದೇವ್ರ ದರ್ಶನ ಮಾಡಿಕೊಂಡು ಆಮೇಲೆ ಕೋಟೆ ಸುತ್ತೋಣ. ಪವಮಾನ कोई आईडी कार्ड भी नहीं है। अल्लाह की यही मर्जी है। ಎಂಟ್ರೆನ್ಸಲ್ಲಿ ಟಿಕೆಟ್ ಎಲ್ಲ ಕೊಟ್ಟು ಮುಂದೆ ಬಂದೆ. ಬೇಸಿಕ್ ಫೆಸಿಲಿಟಿ ಎಂಟ್ರೆನ್ಸಲ್ಲೇ ಇದೆ ನೋಡಿ. ಯಾರಿಗೂ ಇರುತ್ತದೆ ಹಿಂಗೆ ಎಡಗಡೆ ಹೋದರೂ ಕೋಟೆ ಫುಲ್ ಸುತ್ತಬೋದು, ಬಲಗಡೆ ಹೋದರೆ ಈ ಸಿನಿಮಾಲೆಲ್ಲ ತೋರಿಸ್ತಾರಲ್ಲ ಆ ಥರ ಜಾಗ ನಿಮಗೆ ಬೇಗ ಸಿಗುತ್ತೆ. ಹಾಗಾಗಿ ಫಸ್ಟ್ ಆ ಕಡೆ ಹೋಗ್ಬಿಟ್ಟು ಆಮೇಲೆ ಎಡಕ್ಕೆ ಬಂದು ನಿಮಗೆ ಈ ವಿಡಿಯೋ ಮಾಡಿಕೊಂಡು ತೋರಿಸ್ತಾ ಇದ್ದೀನಿ. ಅಲ್ಲಲ್ಲೇ ಸಣ್ಣ ಸಣ್ಣ ಅಂಗಡಿಗಳ ಥರ ಇದೆ. ನಿಮಗೆ ಬೇಸಿಗೆನಲ್ಲಿ ಏನೋ ತುಂಬ ಬೆವತು ನಿಮಗೆ ಸುಸ್ತಾಗುತ್ತೆ ಅಂತಂದರೆ ಅಲ್ಲೇ ನಿಮಗೆ ಐಸ್ ಕ್ರೀಮು, ಜ್ಯೂಸು ಇಲ್ಲಿ ತುಂಬ ಚೆನ್ನಾಗಿ ಸಿಗೋವಂಥ ಇದೇನು ಗೊತ್ತಾ, ಇದರೊಳಗೆ ಏನದು ಉಪ್ಪಿನ ನೀರೊಳಗೆ ಮಾವಿನಕಾಯಿ ನನಗೆ ತುಂಬ ಇಷ್ಟ, ಪೈನಾಪಲ್ಲು ತುಂಬ ಇಷ್ಟಪಟ್ಟು ತಿಂತೀನಿ ನಾನು. ಹಾಗೆ ವಾಟರ್ ಮೆಲನ್ ಜ್ಯೂಸು ಎಲ್ಲ ಚೆನ್ನಾಗೇ ಸಿಗುತ್ತೆ, ಎಷ್ಟು ಬೇಕಾದ್ರೂ ಕುಡಿಬೋದು. ಅಲ್ಲೇ ಎಲ್ಲನೂ ಸಿಗುತ್ತೆ. ಹಾಗೆ ಬಲಕ್ಕೆ ನಡ್ಕೊಂಡು ಹೋಗ್ತೀನಿ ನೋಡಿ ಸ್ನೇಹಿತರೆ, ಎಷ್ಟು ಚೆನ್ನಾಗಿರೋ ಜಾಗಕ್ಕೆ ತಲುಪ್ತೀನಿ ಅಂತ. ಹಾಗೆ ಸ್ಟ್ರೇಟ್ ಹೋದರೂ ತುಂಬ ದೊಡ್ಡ ಫೋರ್ಟು ಇದು. ಚೆನ್ನಾಗಿ ನೀವೊಂದು 4-5 ಕಿಲೋಮೀಟ್ರ್ ನಡಿಬೇಕಾಗುತ್ತೆ. ಹಾಗಾಗಿ ಎಲ್ಲ ಎನರ್ಜಿ ಸಮೇತ ಹೋಗಬೇಕು ನೀವು. ಎಲ್ಲ ಬ್ಯಾಕ್ ಪ್ಯಾಕ್ ಮಾಡ್ಕೊಂಡವ್ರಂತೂ ಖಂಡಿತ ನಿಮಗೆ ಏನೇನು ಬೇಕೋ ಬೇಸಿಕ್ ನೀವು ತಿನ್ನುವಂಥದ್ದು ಕುಡಿಯುವಂಥದ್ದು ಇಟ್ಕೊಂಡು ಹೋದರೆ ಒಳ್ಳೆಯದು. ಇಲ್ಲಿ ನೋಡಿ, ಈ ಕೋಟೆ ಇದು ಒಂದೇ ಕಟ್ಟಿದಾರಲ್ಲ, ಅದ್ರ ಮೇಲೆ ಹತ್ತಿದ್ರೆ ನಿಮಗೆ ಸಮುದ್ರದ ವ್ಯೂ ತುಂಬ ಚೆನ್ನಾಗಿ ಕಾಣುತ್ತೆ. ನಾನು ಬರ್ತಾ ಅಲ್ಲಿಗೆ ಹತ್ತೋಣ ಅಂದ್ಕೊಂಡೆ, ಅಷ್ಟರಲ್ಲಿ ತುಂಬ ನೆತ್ತಿ ಸುಡೋ ಬಿಸಿಲು, ತಡ್ಕೊಳಕ್ಕಾಗಲಿಲ್ಲ. ಅದರಿಂದ ಅದ್ರ ಮೇಲೆ ಹತ್ತಲಿಲ್ಲ ನಾನು.
ಅದ್ರ ಮೇಲೆ ಹತ್ತಿ ಆರಾಮಕ್ಕೆ ಎಲ್ಲ ನೋಡ್ಬೋದು. ಅದೇ ಥರ ನೀವು ಕೋಟೆ ಕೆಳಗಡೆ ಹೆಂಗೆ ಕೋಟೆ ಕಟ್ಟಿದಾರೋ ಅಲ್ಲೂ ಒಂಥರ ಗೂಡು ಥರ ಮಾಡಿದ್ದಾರೆ. ತೋರಿಸ್ತೀನಿ ಕೊನೆಯಲ್ಲೇ, ನಿಮಗೆ ನೋಡಿದ್ರೆ ಗೊತ್ತಾಗುತ್ತೆ. ಅಲ್ಲಿಂದನೂ ಸಮುದ್ರದ ವ್ಯೂ ತುಂಬಾ ಚೆನ್ನಾಗಿ ಕಾಣುತ್ತೆ. ಸಮುದ್ರ ತುಂಬ ಚೆನ್ನಾಗಿ ಕಾಣುತ್ತೆ. ನೋಡಿ ಸ್ನೇಹಿತರೆ, ನೀವೇನಾದರೂ ಬೇಕಲ್ ಕೋಟೆ ನೋಡ್ತೀನಿ ಅಂತಂದರೆ ಖಂಡಿತ ಶೂ ಹಾಕ್ಕೊಂಡು ಹೋಗಿ ಸ್ನೇಹಿತರೆ. ಚಪ್ಪಲಿ ಎಲ್ಲ ಹಾಕ್ಕೊಂಡ್ರೆ ತುಂಬ ಒದ್ದಾಟ ಆಗುತ್ತೆ. ಅದರಲ್ಲೂ ಹೀಲ್ಸ್ ಚಪ್ಪಲಿ ಅಂತೂ ಖಂಡಿತ ಹಾಕ್ಕೊಂಡು ಹೋಗಬೇಡಿ. ಗಿಟ್ಟಿಂಗ್ ಏನಾದ್ರು ಫೋಟೋ ಶೂಟ್ ಮಾಡಬೇಕು ಅನ್ನೋರೆಲ್ಲ ಅದನ್ನು ಎಕ್ಸ್ಟ್ರಾ ಬ್ಯಾಗಲ್ಲಿ ಇಟ್ಕೊಂಡು ಹೋಗಿ ಆಮೇಲೆ ಹಾಕ್ಕೊಳ್ಳಿ. ಯಾಕೆಂದರೆ ಇಲ್ಲಿರೋದೆಲ್ಲ ಹಾರ್ಡ್ ಇದು ಲ್ಯಾಟ್ರೈಟ್ ಸ್ಟೋನು. ಅದರಲ್ಲೇ ಪಾತ್ಗಳು ಕೂಡ ಫುಟ್ ಪಾತ್ಗಳು, ನಾವು ನಡೆಯೋವಂಥ ಜಾಗ ಎಲ್ಲನೂ ಇದೇ ಕಲ್ಲಲ್ಲೇ ಮಾಡಿದ್ದಾರೆ. ಮತ್ತು ಕಾಲಿಗೆ ತುಂಬ ಸ್ಟ್ರೈನ್ ಆಗುತ್ತೆ. ಹಾಗಾಗಿ ನೀವು ಸಾಫ್ಟ್ ಆಗಿರೋವಂಥ ಶೂ ಉಪಯೋಗಿಸಿದ್ರೆ ತುಂಬ ಆರಾಮಕ್ಕೆ 5 ಕಿಲೋಮೀಟ್ರ್ ದಿನ ನಾವಂತೂ ವಾಕಿಂಗ್ ಮಾಡ್ತೀವಪ್ಪ ದಿನ ಬೆಳಗ್ಗೆನೆ. ಹಾಗಾಗಿ ಇದೆಲ್ಲ ಏನು ಅಂತ ಕಷ್ಟ ಅನಿಸಲ್ಲ. ಯಾರೂ ನಡೀದೆ ತುಂಬ ದಿನ ಆದಮೇಲೆ ಹೋಗಿ ಕೋಟೆ ನೋಡ್ತೀನಿ ಅಂತಂದರೆ ಖಂಡಿತ ಸುಸ್ತಾಗುತ್ತೆ. ಹಾಗಾಗಿ ಎಲ್ಲನೂ ರೆಡಿ ಮಾಡ್ಕೊಂಡು ಹೋಗಿ ಅಂತ ಹೇಳ್ತೀನಿ. ನಿಮ್ಗೆ ಏನು ಬೇಕೋ ಅದು. ನೀರಂತೂ ಕೈಯಲ್ಲಿ ಇಟ್ಕೊಂಡಿರಿ ಯಾವಾಗಲೂ. ಕೇರಳ ಅಂದರೆ ಹಾಗೇ, ಯಾವಾಗಲೂ ಬಿಸಿಲು ಜಾಸ್ತಿ. ನೋಡಿ ಹಾಗೆ ಬಲಕ್ಕೆ ನಡ್ಕೊಂಡು ಹೋಗ್ತಾ ಇದ್ದೀನಿ. ಎಷ್ಟು ಬೇಗ ಆ ಸುಂದರವಾದ ಜಾಗನ ತಲುಪಿಬಿಡ್ತೀನಿ ಅಂತಂದರೆ ತುಂಬ ಇದು ಈ ಕಡೆಯಿಂದ ಒಂಚೂರು ಫೋಟೋ ತೋರಿಸ್ತಾ ಇದ್ದೀನಿ. ನೋಡಿ ಸ್ನೇಹಿತರೆ, ಎಷ್ಟು ಚೆನ್ನಾಗಿದೆ ಅಲ್ವಾ? ತುಂಬಾ ಚೆನ್ನಾಗಿದೆ. ಎಲ್ಲೆಲ್ಲೋ ಮಾವಿನ ಮರಗಳು ಜಾಸ್ತಿ ಕಾಣುತ್ತೆ, ತೆಂಗಿನ ಮರಗಳು ಜಾಸ್ತಿ ಕಾಣುತ್ತೆ. ನೋಡಿ ಹೀಗೆ ನಡೆಯೋಕ್ಕಂತೂ ಚೆನ್ನಾಗಿ ಅದರಲ್ಲಿ ಯಾವುದೇ ತೊಂದರೆ ಇಲ್ಲ. ಎಲ್ಲೂ ಒಂದು ಕಸ ಕಡ್ಡಿ ಇಲ್ಲದೆ ಅಷ್ಟು ಚೆನ್ನಾಗಿ. ಎಲ್ಲಿ ನೀವು ಜ್ಯೂಸು ಕುಡಿತಿರೋ ಅಂಥ ಜಾಗದಲ್ಲಿ ಮಾತ್ರ ಒಂಚೂರು ಕಸ ಕಡ್ಡಿ ಕಾಣುತ್ತೆ. ಬಿಟ್ಟರೆ ಕೋಟೆ ಪೂರ್ತಿ ತುಂಬ ನೀಟಾಗಿಟ್ಟಿದ್ದಾರೆ. ಹಾಗೆ ಮುಂದುವರಿತಾ ಇದೆ ನನ್ನ ಬೇಕಲ ಕೋಟೆಯ ಪಯಣ. ಹಾಗೆ ಮುಂದಕ್ಕೆ ಹೋಗ್ತಾ ಇದ್ದೀನಿ. ಇಲ್ಲಿ ಒಂದು ಅದೇನೋ ನೆಲದಲ್ಲಿ ತೋರಿಸ್ತೀನಿ ತಾಳೆ. ಇಲ್ಲಿ ಮುಂದೆ ಹೋದ್ಮೇಲೆ ನನಗೊಂದು ಇದೇನೋ ಒಂಥರ ನೋಡಿ ಹಿಂಗೆ ಬ್ಯಾರಿಕೇಡ್ ಎಲ್ಲ ಹಾಕಿದ್ದಾರೆ, ಯಾರು ಇಳಿದವ್ರಂಗೆ ಯಾರು ಇಳಿಬಾರ್ದು ಅಂತ. ಅದು ಎಲ್ಲಿಗೆ ಲೀಡಾಗುತ್ತೆ? ಅವಾಗೇನಾದರೂ ಈ ವ್ಯಾಪಾರ ವ್ಯವಹಾರಗಳಿಗೆ ಅದಕ್ಕೋಸ್ಕರ ಏನಾದ್ರು ಈ ಥರ ಏನಾದ್ರು ಸಾಮಾನು ಏನಾದ್ರು ಸಾಗ್ಸೋಕ್ಕೆ ಇದನ್ನು ಮಾಡ್ಕೊಂಡಿದ್ರೋ ಗೊತ್ತಿಲ್ಲ. ಇದನ್ನು ಸುಮ್ಮನೆ ಹಾಗೆ ತೋರಿಸ್ತಾ ಇದ್ದೀನಿ. ಇದ್ರ ಬಗ್ಗೆ ಇಲ್ಲಿ ಯಾವ ಡೀಟೇಲ್ಸು ಇಲ್ಲ. ಇದೇ ಥರ ನೋಡಿ ಅಲ್ಲದೇನೋ ಮೆಟ್ಲೆಲ್ಲ ಮಾಡಿದ್ದಾರೆ. ಇನ್ನೂ ಕೆಳಾಗಿದೆ, ಹಿಂಗೆ ನೋಡೋದು ಅಲ್ಲಿ ಹೋಗೋಕ್ಕಾಗಲ್ಲ, ಕಟ್ಟೆ ಹಾಕ್ಬಿಟ್ಟಿದ್ದಾರೆ, ಎಲ್ಲ ಬೀಗ ಹಾಕ್ಬಿಟ್ಟಿದ್ದಾರೆ ಆ ಕಡೆ ಎಲ್ಲ. ಸೊ ಹಾಗಾಗಿ ಹಾಗೆ ತೋರಿಸ್ತಾ ಇದ್ದೀನಿ. ಇಲ್ಲ ನೀರಿನ ಜಾಗ ಏನಾದ್ರು ಇದೆಯಾ? ಪೈಪ್ ಕಾಣಿಸ್ತಾ ಇದೆ, ಏನಾದರೂ ಬಾವಿ ಥರನ ಇದು ಅಂತ ನನಗೆ ಗೊತ್ತಾಗಲಿಲ್ಲ. ನೀವು ಯಾರಾದರೂ ಇಲ್ಲಿ ಹೋದರೆ ಇದೇನಾದ್ರು ಅಂತ ನಿಮ್ಗೇನಾದ್ರು ಗೊತ್ತಾದರೆ ಕಾಮೆಂಟ್ ಬಾಕ್ಸಲ್ಲಿ ಖಂಡಿತ, ನೀವು ಯಾರಾದರೂ ನೋಡಿದರೆ ಇದನ್ನೇನಾದರೂ ಖಂಡಿತ ಕಾಮೆಂಟ್ ಬಾಕ್ಸಲ್ಲಿ ಶೇರ್ ಮಾಡಿ ಸ್ನೇಹಿತರೆ. ಮೇ ಬಿ ಬಾವಿನೇ ಇರ್ಬೋದು ಅಂತ ಅನ್ಕೋತೀನಿ. ಯಾಕೆ ಅಂತಂದರೆ ನೋಡಿ ಪೈಪ್ ಹಾಕಿದ್ದಾರೆ ಈ ಕಡೆಯಿಂದ. ಇಲ್ಲ ಲೈಟ್ಗೋಸ್ಕರ ಏನಾದರೂ ಕರೆಂಟ್ ವೈರ್ ಅಂತೂ ಅಲ್ಲ, ಇದೇನೋ ಪೈಪೇ ನೋಡಿದೆ ನಾನು. ಆಯಿತು ಇರಲಿ, ಅಲ್ಲಿಂದ ಮುಂದಕ್ಕೆ ಹೊರಟೆ. ಬಹಳ ಸುಂದರವಾದ ಬೇಕಲ್ ಕೋಟೆ, ಕಣ್ಣು ಮನ ನಿಜವಾಗ್ಲೂ ತಣಿಸುತ್ತೆ, ಅಷ್ಟು ಚೆನ್ನಾಗಿದೆ. ಯಾವಾಗ ನೋಡಿ ಜನನೇ ಇಲ್ಲ. ನಾನು ಈ ದಿನ ಬಂದಿರೋದಂತೂ ಜನವೇ ಇಲ್ಲದಿರೋದ್ರಿಂದ ತುಂಬ ಖುಷಿ ಆಗುತ್ತೆ. ಯಾರು ಮತ್ತು ಫೋಟೋ ತೆಕ್ಕೊಳ್ಳೋರಿಗೆ ಬೆಳಗ್ಗೆ ಹೊಟ್ಟೋದ್ರೆ ಅಂತೂ ಜನ ಇಲ್ಲದಿದ್ದಾಗ ಏನಾಗುತ್ತೆ, ನಿಮ್ಮ ಫೋಟೋಗಳೆಲ್ಲ ಚೆನ್ನಾಗಿ ಬರುತ್ತೆ, ಎಡಿಟ್ ಮಾಡೋದೆಲ್ಲ ತುಂಬ ಈಸಿ ಆಗುತ್ತೆ ಅಲ್ವಾ? ಹಿಂದೆ ಜನ ಮುಂದೆ ಜನ ಅಂದರೆ ಅವ್ರನ್ನೆಲ್ಲ ತೆಗಿಯೋದು ಇದೆಲ್ಲ ತುಂಬ ಟೈಮ್ ತಗೊಳುತ್ತೆ. ನಾನಿವತ್ತು ಬಂದಿರೋದಂತೂ ಜನನೇ ಇಲ್ದಿರೋ ಸಮಯ, ಅದು 8:30-9 ಗಂಟೆ ಒಳಗೆ ಕೋಟೆ ಒಳಗೆ ಎಂಟ್ರಾಗ್ಬಿಟ್ಟಿದ್ದೀನಿ. ಸಾಮಾನ್ಯ ಕೇರಳದಲ್ಲಿ ಇಷ್ಟೊತ್ತಲ್ಲಿ ಯಾರು ಇದು ಬೀಚ್ಗಳಿಗಾಗಲಿ ಈ ಥರ ಕೋಟೆಗಳಿಗಾಗಲಿ ಜನ ಬರಲ್ಲ. ನೋಡಿ ಹಾಗೆ ನಿಧಾನಕ್ಕೆ ಮುಂದೆ ಹೋಗ್ತಾ ಇದ್ದೀನಿ. ನಾನು ನಿಧಾನಕ್ಕೆ ನಡ್ಕೊಂಡು ಹೋದೆ, ಯಾಕೆಂದರೆ ಬಿಸಿಲು ಇದ್ದಿದ್ದರಿಂದ. ಆದರೆ ನೋಡಿ ಈ ಅಂಗಡಿ ಇದೆಯಲ್ಲ, ಇಲ್ಲಿ ಜ್ಯೂಸು ನಾ ಹೇಳ್ದಂಗೆ ಎಲ್ಲನೂ ಸಿಗುತ್ತೆ. ಅಲ್ಲಿ ಎದುರುಗೆ ನೋಡಿ ಕಾಣಿಸ್ತಾ ಇದೆ, ಆ ಗೂಡೊಳಗೆ ಹೋದ ಅಂದರೆ ಅಂಥ ಸುಂದರವಾದ ದೃಶ್ಯ ನಿಮಗೆ ಖಂಡಿತ ಸಿಗುತ್ತೆ. ಇನ್ನೇನು ಬಂದೇ ಬಿಟ್ಟೆ, ಬಹಳ ಖುಷಿ ಆಯಿತು. ಅದರಿಂದ ಕೋಟೆಯಲ್ಲಿ ಎಂಟ್ರಾದ ತಕ್ಷಣ ಬಲಕ್ಕೆ ತಿರ್ಕೊಂಡು ಫಸ್ಟ್ ಇದನ್ನು ನೋಡ್ಬಿಟ್ಟು ಆಮೇಲೆ ಫುಲ್ ಕೋಟೆ ಸುತ್ತೋಣ ಅಂತ ಬಂದೆ. ನಾ ಆಗಲೇ ಹೇಳ್ದಂಗೆ ನೋಡಿ ಐಸ್ ಕ್ರೀಮು, ಜ್ಯೂಸು, ಮತ್ತು ಹಾಗೆ ಬಾಟ್ಲುಗಳಲ್ಲಿ ನಾನು ಹೇಳ್ದಂಗೆ ಪೈನಾಪಲ್ಲು, ಉಪ್ಪು, ಖಾರ ಎಲ್ಲ ಹಾಕಿರ್ತಾರೆ. ನೋಡಿ ಇದೇ ಇಲ್ಲೇ ಆಮೇಲೆ ಆ ಕಡೆ ಹೋಗೋದು ತೋರಿಸ್ತೀನಿ. ನೋಡಿ ಇಲ್ಲಿ ಒಂದು ಇನ್ಸ್ಟ್ರಕ್ಷನ್ ಇದೆ. ಮುಂಚೆ ಎಲ್ಲ ಬಿಡ್ತಾಯಿದ್ರು, ನಾವು ಸುಮಾರು ವರ್ಷದಿಂದ ಬರ್ತಾಯಿದ್ದೀನಿ ಈ ಜಾಗಕ್ಕೆ. ಆವಾಗೆಲ್ಲ ಆ ಥರ ಕ್ಯಾಮ್ರಾಗಳು ಈ ಥರ ವೀಡಿಯೋ ಮಾಡೋ ಹುಚ್ಚು ಯಾವುದೂ ಇರಲಿಲ್ಲ. ಸುಮ್ಮನೆ ಅವಾಗೆಲ್ಲ ಬಂದು ನಮ್ದು ಏನೋ ಒಂದು ಸಣ್ಣ ಮನೆಯಲ್ಲಿ ಯಾವುದೋ ಒಂದು ಸೋನಿ ಕ್ಯಾಮ್ರಾ ಅಂತ ಅದನ್ನು ತೊಗೊಂಡ್ಬಂದು ಒಂದಷ್ಟು ಫೋಟೋ ಇದ್ದೀನಿ. ನೋಡಿ ಇಲ್ಲಿ ಗೂಡೊಳಗೆ ಹೋಗ್ತಾ ಇದ್ದೀನಿ, ತುಂಬ ಚೆನ್ನಾಗಿದೆ. ಕೆಳಗಡೆ ಹೋದರೆ ಇದನ್ನು ನಿಮ್ಗೆ ತೋರಿಸ್ಬೇಕು ಅನ್ನೋ ಆಸೆಯಿಂದ ಇಷ್ಟು ದೂರ ಬಂದಿದ್ದೀನಿ. ರಣ ಬಿಸಿಲಿದೆ, ನನ್ನ ಮುಖ ನೋಡಿದ್ರೆ ನಿಮಗೆ ಗೊತ್ತಾಗ್ತಾ ಇದೆ. ಎಷ್ಟು ಬೆಳಗ್ಗೆನೇ, ಇನ್ನೂ 9 ಗಂಟೆ ಈಗ, ಆದ್ರೂ ಇಷ್ಟು ಬಿಸಿಲಿದೆ. 8 ಗಂಟೆಗೆ ಓಪನ್ ಆಗುತ್ತೆ ಫೋರ್ಟ್ ಇದು. ಯಾರು ಬೇಕಾದ್ರೂ ಬರ್ಬೋದು. ಕಾಸರಗೋಡಿಗೆ ಬಂದವರು ಖಂಡಿತ ಇದನ್ನು ಮಿಸ್ ಮಾಡ್ಕೋಬೇಡಿ. ಭಾಳ ಚೆನ್ನಾಗಿರೋವಂಥ ಜಾಗ. ಇಕ್ಕೇರಿ ಮಹಾರಾಜರು, ಇಕ್ಕೇರಿ
ಇಕ್ಕೇರಿಗೆ ಮಹಾರಾಜರು ಕಟ್ಟಿಸಿದಂಥ ಬೇಕಲ್ ಕೋಟೆ ಇದು. ಆಮೇಲೆ ಟಿಪ್ಪು ಸುಲ್ತಾನ ಬಂದು ಆಕ್ರಮಿಸ್ಕೊಂಡು ಎಲ್ಲ ಆಗಿದ್ದಕ್ಕೆ ದೊಡ್ಡ ಕಥೆನೇ ಇದೆ. ಅದನ್ನು ಒಂದು ಸ್ವಲ್ಪ ಸಣ್ಣದಾಗಿ ಮಾಲಿನಿಯವರು ಈ ವಿಡಿಯೋದಲ್ಲಿ ಮೊದಲೇ ಹೇಳಿದ್ದಾರೆ. ನೋಡಿ, ಈ ಗೂಡಲ್ಗೆ ಹೋಗ್ತೀನಿ, ಭಾಳ ಚೆನ್ನಾಗಿದೆ. ಕೆಳಗಡೆ ಹೋದರೆ ಅಂತ ತುಂಬಾ ಮೆಸ್ಮರೈಸಿಂಗ್ ಜಾಗ ಅಂತಲೇ ಹೇಳ್ಬೋದು. ಬನ್ನಿ ಹೋಗೋಣ ಒಳಗಡೆ. ಆಮೇಲೆ ಈ ಕಡೆ ರೈಟ್ ಸೈಡ್ ಹೋಗೋದು ತೋರಿಸ್ತೀನಿ, ಹೋಗೋಣ. ಅಬ್ಬಬ್ಬಾ, ಇಳಿತಾ ಇಳಿತಾ ಎಂಥ ಸುಂದರ ರಮಣೀಯ ದೃಶ್ಯ ರೀ. ಈ ಥರದ್ದನ್ನು ಜೀವನದಲ್ಲಿ ಖಂಡಿತ ನೋಡಬೇಕು. ದಯವಿಟ್ಟು ಮಿಸ್ ಮಾಡ್ಕೋಬೇಡಿ, ನೀವು ಬನ್ನಿ. ಆದರೆ ಯಾವಾಗಲೂ ನೀವು ಬೆಳಗ್ಗೆನೇ ಬಂದುಬಿಟ್ರೆ ನೋಡಿ, ಕೇರಳದಲ್ಲಿ ನೀವು ಎಲ್ಲಿಂದ ಎಲ್ಲೇ ಹೋಗಿ ಬೆಳಗ್ಗೆನೇ ಬಂದುಬಿಟ್ರೆ ನಿಮಗೆ ಬೇಗ ಅಷ್ಟೊಂದು ಸುಸ್ತು ಇದು ಆಗಲ್ಲ. ಮಧ್ಯಾಹ್ನ ಏರ್ತಾ ಯಾವುದೇ ಕಾಲದಲ್ಲಾಗಲಿ, ಮಳೆಗಾಲದಲ್ಲೂ ಸೆಕೆನೇ ಅಲ್ಲಿ ನೋಡಿ, ಸಮುದ್ರದ ಬೋರ್ಗರಿತ ಕೇಳೋಕ್ಕೆ ಶುರು ಆಯಿತು. ಹಾಗೆಯೇ ನೋಡಿ, ಆ ಸಿನಿಮಾದಲ್ಲಿ ಶೂಟಿಂಗ್ ಎಲ್ಲ ತೆಗಿತಾರಲ್ಲ, ರೌಂಡ್ ಕಾಣಿಸ್ತಾ ಇದೆಯಲ್ಲ, ಅದೊಂದು ಜಾಗ ಮೇಲಿಂದ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಇದನ್ನೆಲ್ಲ ನಿಮಗೆ ತೋರ್ಸಕ್ಕೆ ನಾನು ಇವತ್ತು ಇಲ್ಲಿಗೆ ಬಂದಿದ್ದೀನಿ. ನೋಡಿ, ಫುಲ್ ಚಿತ್ರಣ ಕೊಟ್ಟಿದ್ದೀನಿ ಬೇಕಲ್ ಕೋಟೆದು. ಪೂರ್ತಿ ಚಿತ್ರಣ ನಿಮ್ಮ ಮುಂದೆ ಇಡ್ತಾ ಇದ್ದೀನಿ ಸ್ನೇಹಿತರೆ. ನೋಡಿ, ಹಾಗೆ ನಡ್ಕೊಂಡು ಹೋಗ್ತಾ ಇದ್ದೀನಿ, ಹಾಗೆ ವಿಡಿಯೋನು ಮಾಡ್ಕೋತಾ ಇದ್ದೀನಿ. ಮುಂಚೆ ಎಲ್ಲ ನಮ್ಗೆ ಈ ಥರ ಅವಕಾಶ ಎಲ್ಲಿತ್ತು ರೀ, ಮೊಬೈಲೆಲ್ಲ ಎಲ್ಲಿತ್ತು, ಅವಾಗೆಲ್ಲ ಬರ್ತಾ ಇದ್ವಿ ನಾವು. ಆದರೆ ಬಂದು ಸುಮ್ಮನೆ ಹಾಗೆ ನೋಡಿಕೊಂಡು ಅದೊಂಥರ ಕಾಲ. ಆವಾಗ ಫ್ಯಾಮಿಲಿ ಜೊತೆ ಎಂಜಾಯ್ ಮಾಡೋದು, ಅದೊಂದು ಕಾಲ, ಅದೊಂದು ತುಂಬ ಚೆನ್ನಾಗಿರೋದು. ನೋಡಿ, ಎಷ್ಟು ಚೆನ್ನಾಗಿದೆ, ಎಷ್ಟು ಸುಂದರವಾದ ತಾಣನ ನಿಮಗೆ ಇವತ್ತು ತೋರಿಸ್ತಾ ಇದ್ದೀನಿ. ದಯವಿಟ್ಟು ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ, ಸ್ಕಿಪ್ ಮಾಡಿದೆ ನೋಡಿ. ನಿಮಗೂ ಯಾವತ್ತಾರು ಜೀವನದಲ್ಲಿ ಒಂದ್ಸಲ ಅಕಸ್ಮಾತ್ ಈಗ ಆಲ್ರೆಡಿ ನೋಡಿರ್ಬೋದು, ಎಷ್ಟೊಂದು ಜನ ನೋಡಿಲ್ದೇನೋ ಇರ್ಬೋದು. ನೋಡಿಲ್ದೇ ಇರೋರಿಗೆ ಖಂಡಿತ ಈ ವಿಡಿಯೋ ಹೆಲ್ಪ್ ಆಗುತ್ತೆ. ಪ್ರತಿಯೊಂದು ಜಾಗನೂ ಒಂದು ಚೂರು ಬಿಡದಂಗೆ ನಾನು ತೋರಿಸಿದ್ದೀನಿ. ನನ್ನ ಪುಣ್ಯ ಇವತ್ತು ನಾ ಬಂದಿದ್ದು. ನೋಡಿ ಎಷ್ಟು ಚೆನ್ನಾಗಿದೆ. ಸಿನಿಮಾದಲ್ಲೆಲ್ಲ ನೋಡಿರ್ತೀರ ನೀವು, ಬೇಕಲ್ ಕೋಟೆ ಅಂತ ಏನಾದ್ರು ಸರ್ಚ್ ಮಾಡಿದ್ರೆ ಇದೇ ಜಾಗನೇ ಕಾಣೋದು. ಇದೆ ಎಲ್ಲ ಶೂಟಿಂಗ್ ಇದು ಪ್ರತಿಯೊಂದು ಇಲ್ಲಿ ನಡೆಯುತ್ತೆ. ನೋಡಿ ಸ್ನೇಹಿತರೆ, ಹಾಗೆ ನಿಮಗೆ ಈ ವಿಡಿಯೋನ ಕಂಟಿನ್ಯೂ ಮಾಡಿ ತೋರಿಸ್ತೀನಿ. ಪೂರ್ತಿ ಒಂದು ಕೊನೆವರೆಗೂ, ವಾಪಸ್ ಹೋಗೋವರೆಗೂ ಹೆಂಗೆ ನಡ್ಕೊಂಡು ಹೋಗಬೇಕು ಅನ್ನೋದು ಕೂಡ ವಿಡಿಯೋ ಮಾಡಿದ್ದೀನಿ. ಹಾಗೆ ನೋಡಿ, ಇದಾದ ನಂತರ ಸ್ವಲ್ಪ ಮ್ಯೂಸಿಕ್ ಶುರು ಆಗುತ್ತೆ. ಸಾಕು ನನ್ನ ಮಾತು, ಈ ಮ್ಯೂಸಿಕ್ ಕೇಳ್ತಾ ಹಾಗೆ ವಿಡಿಯೋ ನೋಡಿದ್ರೆ ನಿಮಗೆ ಖಂಡಿತ ಗೊತ್ತಾಗುತ್ತೆ ಏನು ಈ ಕೋಟೆ ಹೇಗೆ ಅನ್ನೋದು ಖಂಡಿತ ಗೊತ್ತಾಗುತ್ತೆ. ಮಧ್ಯದಲ್ಲಿ ಬಲ್ಗಡೆಗೆ ಹೋಗ್ತೀನಿ ಅಂತ ಆಗಲೇ ವಿಡಿಯೋನಲ್ಲಿ ಹೇಳಿದ್ನಲ್ಲ, ಅಲ್ಲೂ ಅಷ್ಟೇ ಎಷ್ಟು ಚೆನ್ನಾಗಿ ಒಂದು ಗೂಡು ಥರ ಒಂದೊಂದು ಸೇಫ್ಟಿಗೋಸ್ಕರ ಒಂದೊಂದು ಕಬ್ಬಿಣದ ಸರಳುಗಳು ಹಾಕಿದ್ದಾರೆ. ಅಲ್ಲಿ ತುಂಬ ಫೋಟೋ ಎಲ್ಲ ತೆಕ್ಕೊಳ್ಳೋಕ್ಕೆ ತುಂಬ ಸುಂದರವಾದ ತಾಣ. ಅಲ್ಲಿಂದನೂ ಸಮುದ್ರ ಚೆನ್ನಾಗಿ ಕಾಣುತ್ತೆ. ಬೋಟಿಂಗ್ ಆ ಕಡೆ ಇದರಿಂದ ಮುಂದಕ್ಕೆ ಬೀಚ್ಗಳಿದೆ. ಕಪಿಲ್ ಬೀಚ್ ಅಂತಿದೆ, ಜಾಮ್ನಾ ಬೀಚ್ ಅಂತಿದೆ. ಅಲ್ಲೆಲ್ಲ ಜನವೇ ಇರಲ್ಲ, ಆರಾಮಾಗಿ ಬೆಳಗ್ಗೆ ಹೊತ್ತು ಹೋಗ್ಬೋದು. ಬೀಚಲ್ಲಿ ಆಟ ಕೂಡ ಆಡ್ಬೋದು. ಹಾಗೆ ಆಗಲೇ ಮಾಲಿನಿಯವ್ರು ಹೇಳ್ದಂಗೆ ಬೇಕಲ್ ಬೀಚಿಗೆ ಹೋಗ್ಬೋದು, ಅಲ್ಲೂ ಆಟ ಆಡ್ಬೋದು. ಇಲ್ಲಿ ಡೀಪ್ ಸಿ ಇಲ್ಲ, ಆರಾಮಕ್ಕೆ ಆಟ ಆಡ್ಬೋದು. ಏನಿದ್ರು ಅಲ್ಲಿ ಜಾಮ್ನಾ ಬೀಚ್ ಅಂತ ಇದೆ, ಅಲ್ಲಿ ಸ್ವಲ್ಪ ಡೀಪ್ ಸಿ, ನೀರಲ್ಲಿ ಇಳಿಯೋಕ್ಕಾಗಲ್ಲ. ಬೆಳಗ್ಗೆ ಹೊತ್ತು ಹೋಗಿ ಸುಂದರವಾಗಿ ವಾಕ್ ಮಾಡ್ಕೋಬೋದು, ನೋಡ್ಬೋದು. ಅದ್ರ ವಿಡಿಯೋನ ಆಲ್ರೆಡಿ ತುಂಬ ಶೇರ್ ಮಾಡಿದ್ದೀನಿ ನೋಡಿ. ಹಾಗೆ ಇಲ್ಲಿಂದ ಒಂದು ಸ್ವಲ್ಪ ಮ್ಯೂಸಿಕ್ ಮುಂದುವರಿಯುತ್ತೆ. ಹಾಗೆ ನೋಡಿ ನನ್ನ ಜೊತೆ ನೀವು ಬೇಕಲ್ನ ಸ್ನೇಹಿತರೆ. ಥ್ಯಾಂಕ್ ಯು ಈ ವಿಡಿಯೋ ನೋಡ್ತಾ ಇರೋದಕ್ಕೆ, ನಿಮ್ಮ ಮೆಚ್ಚುಗೆ ಕೊಟ್ಟಿದ್ದಕ್ಕೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಹೀಗೆ ನಾನು ಎಲ್ಲೆಲ್ಲಿ ಹೋಗ್ತೀನೋ ಅಲ್ಲಿದೆಲ್ಲ ವಿಡಿಯೋ ಶೇರ್ ಮಾಡ್ತೀನಿ. ಖಂಡಿತ ನೋಡಿ ಸ್ನೇಹಿತರೆ, ಇನ್ನು ಮುಂದಕ್ಕೆ ಬರುತ್ತೆ ಒಳ್ಳೆ ಬ್ಯೂಟಿಫುಲ್ ವಿಡಿಯೋಗಳು. ಇದರ ನಂತರ ಆನಂದಾಶ್ರಮಕ್ಕೆ ಹೋದೆ, ಅದರ ವಿಡಿಯೋ ನೆಕ್ಸ್ಟ್ ಶೇರ್ ಮಾಡ್ತೀನಿ. ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್.